ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಅಯ್ಯೋ ಡಾಕ್ಟ್ರೇ ನೋಡ್ರಿಪ್ಪ ನನ್ನ ಹೆಂಡತಿಗೆ. ಅಯ್ಯೋ ದೇವ್ರೇ, ಡಾಕ್ಟ್ರೇ ನಮ್ಮ ಅತ್ತಿಗೆ ವಾಮಿಟ್ ಕಡಿಮೆ ಆಗುತ್ತಾನೆ. ಅದಕ್ಕಿಂತ ಮೊದಲು ನಾನು ನೋಡ್ರಿಪ್ಪ ಕ್ಯಾನ್ಸರ್ ಯಾವ ಸ್ಟೇಜ್ನಾಗ ಐತಿ. ನಾನೇನು ಇವತ್ತು ಸಾಯ್ತೀನ ನಾಳೆ ಸಾಯ್ತೀನ ಯಾವಾಗ ಸಾಯ್ತೇನ್ರಿಪ್ಪ? ಸ್ವಲ್ಪ ಹೇಳ್ರಿ. ಅಯ್ಯೋ ಸುಸಿಯ ಸುಮ್ಮಿರುವ. ಅದಮ್ಮವರ ನಿಮಗೇನು ಗೊತ್ತ್ರಿಪ್ಪ? ಈ ವಯಸ್ಸಿನಲ್ಲೇ ನಾನು ಶಿವನ ಪಾದ ಸೇರಾಕತ್ತೀನಲ್ಲಪ್ಪ. ಹರ ಹರ ಶಂಭೋ ಶಂಕರ ಶಿವಪ್ಪ, ಯಾಕಪ್ಪ ನನ್ನ ಮೇಲೆ ಇಷ್ಟು ಕೋಪ? ಕಾಪಾಡಪ್ಪ ಶಿವಪ್ಪ, ಕಾಪಾಡಪ್ಪ ಹೇ ಶಂಕರ. ಅಯ್ಯೋ ನನ್ನ ಸೊಸೆ ಸುಮ್ಮನಿರುವ, ಏನಾಗಿಲ್ಲ ನಿನಗ? ಯಪ್ಪ ನನಗಂಕರಿ ಈ ಡಾಕ್ಟರ್ ಕಡೆ ಟ್ರೀಟ್ಮೆಂಟ್ ನೋಡಿದ್ರಲ್ಲ ರೀ, ನಾವು ಮಲ್ಕೊಂತೀನ್ರಿಪ್ಪ, ನನಗಾಗೋಯ್ತು. ರೀ ಡಾಕ್ಟ್ರ ಏನ್ರಿ ನೋಡ್ಕೊಂತ ನಿಂತ್ರಿ? ಬರ್ರಿಪ್ಪ ನನ್ನ ಹೆಂಡತಿ ಟ್ರೀಟ್ಮೆಂಟ್ ಕೊಡ್ ಬರ್ರಿ. ಅದು ಇವ್ರಿ? ಹೌದು, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾ ಯಾರಂತ ಗೊತ್ತಾಗ್ಲಿಲ್ಲ. ಡಾಕ್ಟ್ರ, ನೀವು ಡಾಕ್ಟರ್ ಅಂತ ನಿಮ್ಗೆ ಗೊತ್ತೈತನ್ರಿ? ಐ ಆಮ್ ರಾವ್. ನನ್ನ ನಂಬಿ ಪ್ಲೀಸ್ ಪ್ಲೀಸ್. ವೆರಿ ಫೇಮಸ್ ಅಂಡ್ ಸರ್ಜರಿ ನೋ. ನನ್ನ ಕಡೆ ಟ್ರೀಟ್ಮೆಂಟ್ ಸುಮಾರು ಜನ ತಗೊಂಡ್ಬರ್ತಾರೆ ಗೊತ್ತಾ. ಹಂಗೆ ವಾಕಿಂಗ್ ಮಾಡ್ಕೊಂಡು ಟ್ರೀಟ್ಮೆಂಟೇ ಬೇಡ ನನ್ನ ಕಡೆ, ಆ ಥರ ಟ್ರೀಟ್ಮೆಂಟ್ ಕೊಡ್ತೀನಿ ಗೊತ್ತಾ. ಅಯ್ಯೋ ಡಾಕ್ಟ್ರಿ, ಈಗ ಮಾತಾಡುವಂಥ ಟೈಮ್ ಇಲ್ಲ, ಬರೀ ಒಳಗೆ ಓಡು. ಒಳಗ ಯಾಕ್ರಿಪ್ಪ? ಛೇ, ನಾ ಗಂಡು ಮಕ್ಕಳ ಜೊತೆ ಹಂಗೆಲ್ಲ ಒಳಗೆ ಬರಂಗಿಲ್ಲ. ಡಾಕ್ಟ್ರೇ, ನಾ ಹೇಳಿದ್ದು ರೂಮ್ಗೆ ನನ್ನ ಹೆಂಡತಿ ಪೇಷಂಟ್ ಆಗ್ಯಾಳ, ಆಕೆಗೆ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಹೇಳಿರೋದು. ಓ ಅಫ್ಕೋರ್ಸ್, ಓಕೆ ಐ ಆಮ್ ಕಮಿಂಗ್, ಯು ಗೋಯಿಂಗ್. ನೀವು ನಡ್ರಿಪ್ಪ. ಈ ಡಾಕ್ಟ್ರಿಗೆ ಇಂಗ್ಲೀಷ್ ನೆಟ್ಟಿಗೆ ಬರುತ್ತೋ ಬರಲ್ಲೋ ಏ ಮರಯ್ಯ, ಇದೇನು ಕರ್ಮ ಬಂತೋ ಯಪ್ಪ, ಅದು ಹೆಂಗೆ ಕಲ್ತ್ನ ಏನು ಡಾಕ್ಟ್ರು? ದೇವ್ರೇ ಏನು ಹೇಳ್ತಾನೋ ಏನಿಲ್ಲೋ, ಯಾರು ಪೋಸ್ಟ್ ಕೊಟ್ಟರು ಇವಾಗ ಡಾಕ್ಟರ್ ಅಂತಂದು ಅವ್ವ. ಅಯ್ಯೋ ದೇವ್ರಿ, ನಾ ಏನೋ ಮರ್ತು ಬಿಟ್ನಲ್ಲ. ಯಾಕ್ರಿ ಡಾಕ್ಟರ್ ನಿಂತ್ಕೊಂಡ್ರಲ್ಲ ಮತ್ತೆ? ಅದು ಇವ್ರೇ. ಹೌದು, ನೀವ್ಯಾರು? ನಾನು ಯಾರಂತ ಗೊತ್ತಲ್ವಾ? ಅಯ್ಯೋ ಶಿವನೇ ಶಂಭುಲಿಂಗ. ಡಾಕ್ಟ್ರ ನನ್ನ ಹೆಂಡತಿ ಪೇಷಂಟ್ ಅದಾಳ, ಆ ಪೇಷಂಟ್ ನೋಡಕ್ ಬಂದ್ರೆ ಡಾಕ್ಟರ್ ನೀವು. ಇವಾಗ ಏನು ಮಾಡ್ತೀರಿ? ಓ, ನಾ ಡಾಕ್ಟರ್ ಅಲ್ವಾ? ಹಾಂ ಹೌದು, ನನ್ನ ಸ್ಟೆಟಸ್ಕೋಪ್ ಮತ್ತೆ ಬಂದ್ಬಿಟ್ಟೆ ನೋಡ್ರಿ ನಾನು. ಛೇ ನನ್ನ ಹೆಂಡತಿಗೆ ಹೇಳಿದೆ, ಮನ್ಯಾಗ ಮರೆಸ್ಬೇಡ, ನಂಗೆ ಬೇಗ ಕೊಡು ಸ್ಟೆಟಸ್ಕೋಪು, ಹಕ್ಕೋತೀನಿ ಕೊಳ್ಳಾಗ ಅಂದ್ರೆ ಮರ್ತೇ ಬಿಟ್ಟ ನನ್ನ ಹೆಂಡತಿನೂ. ನನಗೆ ಹೇಳ್ತಾ ಮರ್ವಿನ ಕಾಯಿಲೆ ಡಾಕ್ಟ್ರು ಅಂತ. ನನಗನ್ಸುತ್ತಾ ಆಕೆಗೆ ಮರವು ಜಾಸ್ತಿ ಆಗೈತಿ ಅಂತ, ಆಕೆಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಐತೆ ನೋಡ್ರಿ. ಅಯ್ಯೋ ಶಿವನಿ, ಡಾಕ್ಟ್ರ ನಿಮ್ಮ ಕೊಳ್ಳಾಗ ಐತಲ್ರಿಪ್ಪ ಸ್ಟೆಟಸ್ಕೋಪು, ಹಂಗಂದ್ರೇನು? ಅಯ್ಯೋ ಶಿವನೇ ಶಂಭುಲಿಂಗ, ಸ್ವಲ್ಪ ಕೊಳ್ಳಾಗ ನೋಡ್ರಿ ಡಾಕ್ಟ್ರ. ಹಾಂ ಇದು ನೋಡ್ರಿ ಸ್ಟೆಟಸ್ಕೋಪ್. ಛೇ ನಿಮ್ಗೆ ಗೊತ್ತಿರಲಿಲ್ಲನ? ಹಾಂ ಹೇಳೇನ್ರಿ ಇದ್ರ ಬಗ್ಗೆ ವಿಷಯನ? ಏನಾದರೂ ಇನ್ಫಾರ್ಮೇಷನ್ ಬೇಕನ ಈ ಸ್ಟೆಟಸ್ಕೋಪ್ ಬಗ್ಗೆ? ಇದನ್ನು ನೋಡ್ರಿ, ಒಂದೊಂದು ನೋಡಿ ಡಾಕ್ಟರ್ನ ಪ್ರೀತಿಯ ಸ್ಟೆಟಸ್ಕೋಪ್. ಓಕೆ ಡಾಕ್ಟರ್ ನಡ್ರಿಪ್ಪ. ಹೌದಾ? ಹಾಂ ನಡ್ರಿ. ಅಯ್ಯೋ ಡಾಕ್ಟ್ರ, ಆ ಕಡೆ ಹಾಕೊಂಡ್ರಿ, ಈ ಕಡೆ ಬರ್ರಿಪ್ಪ. ವಾ, ಈ ಕಡೆ ಬೆಡ್ರೂಮ್ ಅಲ್ಲನ? ಹಾಂ ಆ ಕಡೆ ಮಾಡಿದೇನಾ? ನನಗನ್ಸುತ್ತ ಏನನ್ಸತ್ರಿಪ್ಪ? ಅದೇ ಈ ನಿಮ್ಮ ಬೆಡ್ರೂಮು ವಾಸ್ತು ಪ್ರಕಾರ ಸರಿ ಇಲ್ಲ ನೋಡ್ರಿ. ಯಾಕಂದ್ರೆ ಅದು ಯಾವ ದಿಕ್ಕಂದ್ರೆ ಆಗ್ನೇಯ ದಿಕ್ಕು. ಆಗ್ನೇಯ ದಿಕ್ಕಿನಲ್ಲಿ ಮನೆ ಯಜಮಾಂತ ಮಲ್ಕೊಂತಾರನ್ರಿ, ಅಲ್ಲೇನೋ ಬೆಡ್ರೂಮ್ ಮಾಡ್ತಾರನ್ರಿ, ಅಲ್ಲಿ ಏನಿದ್ರು ಬರೀ ಅಡಿಗೆ ಮನೆ ಮಾಡ್ಬೇಕ್ರಿಪ್ಪ. ವಾಸ್ತು ಪ್ರಕಾರ ನಿಮ್ಮ ಮನೆದು ವಾಸ್ತುನ ಸರಿ ಇಲ್ಲ ನೋಡ್ರಿ. ಅದು ಡಾಕ್ಟ್ರ? ಎಸ್ ಅಫ್ಕೋರ್ಸ್ ರೀಪ್ಪ. ಯಾಕಂದ್ರೆ
ಈ ನಿಮ್ಮ ಈಶಾನ್ಯದಲ್ಲಿ ನಾ ಬರೋ ಮುಂದೆ ಬಾತ್ರೂಮ್ ನೋಡಿದ್ಯಾ, ನನಗನ್ಸುತ್ತೆ, ನನಗೇನು ಅನ್ಸೋದು, ವಾಸ್ತು ಪ್ರಕಾರ ಹೇಳ್ಬೇಕಂದ್ರಿ ಆ ದಿಕ್ಕಿನಲ್ಲಿ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಂಥವೆಲ್ಲ ಗಲೀಜೆಲ್ಲ ಮಾಡಬಾರ್ದ್ರಿಪ್ಪ. ಆ ದಿಕ್ಕನ್ನ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಟಬೇಕು. ಏನಿದ್ರು ದೇವ ಮೂಲೆ ದೇವ್ರ ಕೋಲಿ ಅಷ್ಟು ಮಾಡೋಕ್ಕೆ ಚಲೋ ರೀ ಅದು. ಅದನ್ನ ಬಿಟ್ಟು ಗಲೀಜು ಮಾಡಿದ್ರೆ ಶಿವಪ್ಪ ನೆಸ್ತಾನನ್ರಿಪ್ಪ. ಅದಿರೋದ ಶಿವಪ್ಪನ ಮೂಲೆ ಗೊತ್ತಾತನ. ಈಶಾನ್ಯ ದಿಕ್ಕು ಶುದ್ಧವಾಗಿರ್ಬೇಕು, ಟಾಯ್ಲೆಟು ಬಾತ್ರೂಮ್ ಇರಬಾರ್ದು. ಇಲ್ಲಿ ವಾಸ್ತು ದೋಷ ತುಂಬ ಕೆಟ್ಟ ಪರಿಣಾಮ ಬೀರುತ್ರಿಪ್ಪ ನಿಮ್ಗೆ. ಇವರು ಡಾಕ್ಟರ ಏನು ವಾಸ್ತು ಶಾಸ್ತ್ರಜ್ಞರಪ್ಪ ಏನ ಅನ್ಕೊಳಕತ್ರಿ? ಅದು ನೀವು ವಾಸ್ತುಶಾಸ್ತ್ರದ ಬಗ್ಗೆ ಹೇಳ್ತಿದ್ರಲ್ರಿ, ಡಾಕ್ಟರ್ ಆಗಿರೋದು ಮರ್ತು ಬಿಟ್ರು ಏನು ಏನು ವಾಸ್ತು ಇದನ್ನು ಕಲ್ತು ಬಿಟ್ಟಾರ ಇವರು, ಏನು ಗುರುಗಳನ್ಲೆ ಡಾಕ್ಟರ್ ಅನ್ಲೆ ಅಂತ ನನಗೆ ಕನ್ಫ್ಯೂಸ್ ಆಗತ್ತೈತ್ರಿ ಡಾಕ್ಟರ್. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯಾಕ್ರಿ? ಹೌದ್ರಿಪ್ಪ, ನಾನು ಡಾಕ್ಟರು ಪಾಸ್ ಆಗಬೇಕಂತ ಎಕ್ಸಾಮ್ ಬರೆದೆ ಪಾಸೇ ಆಗಲಿಲ್ಲ 2-3 ವರ್ಷ. ಅದಕ್ಕೋಸ್ಕರ ನಾ ಏನು ಮಾಡಿದೆ ಗೊತ್ತಾ, ಭವಿಷ್ಯ ಹೇಳೋರ ಕಡೆ ಹೋಗಿ ಇದನ್ನೆಲ್ಲ ಕಲ್ಕೋದು ಬಂದೆ. ಅದೇ ವಾಸ್ತು ದೋಷದ ಬಗ್ಗೆ, ವಾಸ್ತು ಸಮಸ್ಯೆಗಳ ಬಗ್ಗೆ, ಮನೆ ಗಿನೆ ಎಲ್ಲದ್ರ ಬಗ್ಗೆ ತಿಳ್ಕೊಂಡೆ. ಅಷ್ಟರೊಳಗೆ MBBS ಪಾಸ್ ಮಾಡ್ಕೊಂಡ್ಬಿಟ್ಟೆ. ಹೆಂಗಿದ್ರು 2 ಆಯ್ತಲ್ಲ ಕೆಲಸದಲ್ಲಿ ಅಂದ್ಬಿಟ್ಟು 2 ಕೆಲಸ ಮಾಡ್ತೀನಿ ನಾನು. ನನಗನ್ಸುತ್ತಾ ನಿಮ್ಮ ಮರವಿನ ಕಾಯಿಲೆಗೆ ನಿಮ್ಮ ಮನೆ ದಿಕ್ಕಿಗೆ ಪೂರ್ವಕ್ಕೆ ನೀವು ಕಾಲು ವರ್ಷ ತಟ್ಟನ ಕೆಂಪು ಬಣ್ಣದ ಹಾಕಿದ್ ನೋಡು. ಆ ಕೆಂಪು ಬಣ್ಣದನ್ನು ಕಾಲು ವರ್ಷ ತಟ್ಟನ ಸರಿಸ್ಬಿಡ್ರಿ, ಅದನ್ನು ಡಿಸ್ಪೋಸ್ ಮಾಡಿಬಿಡ್ರಿ. ಅಲ್ಲಿ ನೀವು ಗ್ರೀನ್ ಕಲರ್ ಕಾಲು ವರ್ಷ ತಟ್ಟನ ಹಾಕ್ರಿ. ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ನಿಮ್ಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಮನೆಯೊಳಗೆ ಬರ್ತೀರಿ. ಬೇಕಾ ಟ್ರೈ ಮಾಡಿ ನೋಡಿ. ಇದಕ್ಕೋಸ್ಕರ ನೀವೇನು ನನಗೆ ಫೀಸ್ ಏನು ಕೊಡೋ ಅವಶ್ಯಕತೆ ಇಲ್ಲರಿ ಅಪ್ಪ, ನಾನು ನಿಮ್ಗೆ ಫ್ರೀಯಾಗಿ ಹೇಳ್ತಾ ಇದ್ದೀನಿ. ಒಳ್ಳೆ ಟಿಪ್ಸ ಅಳವಡಿಸ್ಕೊಳ್ಳಿ. ಅಯ್ಯೋ ಶಿವನೇ, ನನ್ನ ಕರುಮಪ್ಪ ಅಕ್ಕಿ ನೋಡ್ರಿ ವಾಮಿಟ್ ಮಾಡ್ಬೇಕತ್ತ. ಇವ ನೋಡ್ರಿ ಡಾಕ್ಟರ್ ಏನೇನೋ ಹೇಳಕತ್ತಾನ. ಏನು ಮಾಡಲಿ ಯೋಚನೆ ಮಾಡಬೇಡ್ರಿ. ಡೋಂಟ್ ವರಿ, ಡೋಂಟ್ ಕೇರ್, ಡೋಂಟ್ ಇನ್ಫಾರ್ಮೇಶನ್. ಎಂತ ಸುಳೆ ಮಗ ನನ್ನೋ ಮರೆಯ ಈ ಡಾಕ್ಟರ್. ನರ್ಸ್ ರೀ ಡಾಕ್ಟ್ರೇ, ನಾನು ನರ್ಸ್ ಅಲ್ಲ ರೀಪ್ಪ. ಎಂತ ಕರ್ಮಪ್ಪ ಮಾರಯ್ಯ. ಡಾಕ್ಟ್ರ ನೀವು ಡಾಕ್ಟರು, ನಾನು ಪೇಷಂಟ್ ಗಂಡ. ಬರ್ರಿ ಮೊದಲು ಪೇಷಂಟ್ ನೋಡ್ಬಂತ್ರಿ. ಆ ಕಡೆ ಇಲ್ಲ ಬೆಡ್ರೂಮು, ಈ ಕಡೆ ಇದೆ, ಬನ್ನಿ. ಓ ಹೌದಾ, ಹಾಂ ಸರಿ ನಡ್ರಿ ಮುಂದೆ. ಡಾಕ್ಟ್ರೆ ಮುಂದೆ ಹೋಗಿಂತ ಮೊದ್ಲ ನೀವು ಮುಂದೆ ಬರ್ರಿಪ್ಪ, ನಾನು ಹಿಂದೆ ಬರ್ತೀನಿ. ಹೇಳ್ತೀನಿ ನಿಮ್ಗೆ ಯಾವ ಕಡೆ ಯಾವ ರೂಟ್ ಅಂತ. ಇದನ್ನು ಮನಿನ ಏನ ರೋಡ್ ರೀಪ್ಪ, ರೂಟ್ ಹೇಳಕ. ನಡ್ರಿ ಮುಂದೆ. ಏನ್ ಜನಗಳಪ್ಪ, ಏನು ಗೊತ್ತಾಗಂಗಿಲ್ಲ ಇವ್ರಿಗೆ. ಇಂಥ ಮನೆ ಕಟ್ಬಿಟ್ಟಿದ್ದಾರೆ, ಯಾವ ವಾಸ್ತು ದೋಷ ಅನ್ನೋದಿಲ್ಲ, ಏನನ್ನಂಗಿಲ್ಲ. ಆಮೇಲೆ ಹೇಳ್ತಾರೆ ನಿಮ್ಗೆ ಪ್ರಾಬ್ಲಮ್ ಆಗಿದೆ, ನನ್ನ ಹೆಲ್ತ್ ಇಶ್ಯೂ ಆಗಿದೆ ಅಂತಾರೆ. ವಾಸ್ತು ದೋಷನೇ ಸರಿ ಇಲ್ಲ ಅಂತಂದ್ರೆ ಹೆಂಗೆ? ಮತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೇರೆ ಬೀರುತ್ತಲ್ಲ. ಯಾವಾಗ ಬುದ್ಧಿ ಬರ್ತೋ ಏನೋ ಈ ಜನಗಳಿಗೆ. ವಾಮಿಟ್ ಮಾಡ್ಕೊಳತ್ತಿರಲ್ಲ, ಅದಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗೈತಲ್ಲ ಮತ್ತೆ ಅಂತ. ನನಗೆ ಬೇರೆ ಕ್ಯಾನ್ಸರ್ ಬಂದೈತಲ್ಲ, ಹಂಗ ನನ್ನ ಜೊತೆ ನೀವು ನನ್ನ ಜೊತೆ ಬಂದ್ಬಿಡ್ತೀರಿ ಏನ ಅಂತ ಅನ್ಕೊಂಡೆ. ಎಲ್ಲಿಗೆ ನಿನ್ ಜೊತೆ ಬರೋದು? ಹರಿಶ್ಚಂದ್ರ ಘಾಟಿ ಕಡೆಯಪ್ಪ. ಸಾಯಿಸ್ಬಿಟ್ಟೆ ಇರ್ಲಿ ನನ್ನ. ಲೇ ನಾ ಇನ್ನ ಬದುಕಿರ್ಲಿಪ್ಪ. ಹೌದಲ್ರಿ, ಅಂದ್ರೆ ನಾನು ಒಬ್ಬಕ್ಕಿನ್ನ ಹರಿಶ್ಚಂದ್ರ ಘಾಟಿಗೆ ಕಳ್ಸ್ಬೇಕಂತ ಮಾಡಿದ್ದೇನೆ. ಅಯ್ಯೋ ದೇವ್ರೇ, ನನ್ನ ತಲೆ ಹೊಡ್ಯಾದತಿ, ವಾಮಿಟ್ ಬಂದಂಗ ಆಗತಿ, ಹೊಟ್ಟೆ ಬೇರೆ ದೌಡ್ಸಾತತಿ. ಇವು ಬೇರೆ ಈ ತರ ಕಡಾಕತ್ತ. ಅಲ್ಲಿ ಸ್ವಲ್ಪ ಆ ಕಡೆ ಕೂತ್ಕೊಂಡು ಸ್ವಲ್ಪ ಮಕ್ಕೋತೀನಿ ನೆಮ್ಮದಿಯಾಗಿ. ಅತ್ತಿಯರ ನಾನಿಲ್ಲೇ ಅದೇನಂತಾರಲ್ರಿಪ್ಪ, ಕೋಳಿಗೆ ಸಂಕಟ ಕೋಳಿಗೆ ಗೊತ್ತು ಅಂತ. ಹಂಗ ನಿಮ್ಮ ಸಂಕಟ ನಿಮ್ಗೆ, ಅದನ್ನ ನಮ್ಮ ಸಂಕಟ ನಂಗೆ ಆಗಿಬಿಟ್ಟತ್ ನೋಡ್ರಿ ಇಪ್ಪ. ಬಾಯಿ ಮುಚ್ಚಿ ಆ ಕಡೆ ಕೂತ್ಕೋ. ಅದು ಅತ್ತಿಯರ ನಿಮ್ಗೇನು ತರಲೇನ್ರಿ? ವಾಮಿಟ್ ಮಾಡ್ಕೊಂಡು ಹೊಟ್ಟೆ ದುಡ್ಸಾಗ್ತೈತಿ ಅಂತ ಹೇಳ್ತಿರಲ್ಲ, ತಲೆನೋವು ಹತ್ರ
ಆಗೇ ಬಿಟ್ರೇನ ರೀ ಅತ್ತೀರ ಅಪ್ಪ ದೇವ್ರೇ ನೀನ ಕರ್ಕೊಂತೀಯ ನಾನ ಬರ್ಲಿಪ್ಪ ಎಕ್ಸ್ಕ್ಯೂಸ್ ಮೀ. ಓ ಡಾಕ್ಟರ್ ಬರ್ರಿ ಬರ್ರಿ ಅಯ್ಯೋ ಅಮ್ಮ, ನೀನ ಕಳಾಕತ್ತೀಯ? ಬಾ, ಪೇಷಂಟ್ ಆದಳು ಇಲ್ಲಿ ಮಲ್ಕೋಬೇಕು, ಅದನ್ನ ಬಿಟ್ಟು ನೀನಮ್ಮ ಇಲ್ಲಿ ಹೇಳಾಕತಿ. ಈ ಡುಮ್ಮಿ ಆಂಟಿ ಯಾಕೆ ಇಲ್ಲಿ ಮಲ್ಕೊಂಡಾರ? ಏ ಡುಮ್ಮಿ ಆಂಟಿ, ಸ್ವಲ್ಪ ಜಾಗ ಬಿಡಿ. ಪಾಪ ಪೇಷಂಟ್ ಆದವರು ಬೆಡ್ ಮೇಲೆ ಮಲ್ಕೊಂಡು ರೆಸ್ಟ್ ಮಾಡ್ತಾರ, ಅದನ್ನ ಬಿಟ್ಟು ನೀವೇನು ಡುಮ್ಮಿ ಆಂಟಿ? ಸರಿ, ಪೇಷಂಟ್ಗೆ ಜಾಗ ಮಾಡ್ಕೊಡಿ. ಅದು ಡಾಕ್ಟ್ರೇ ಪೇಷಂಟು ಆ? ಏನು ಅದು ಡಾಕ್ಟರ್ ಪೇಷಂಟ್ ಆಗ್ತೀಯಾ? ಅಂದ್ರೆ ಈಕಿ ಜಾಗ ಬಿಟ್ಕೊಡೋದಲ್ದ ನಿನಗೆ? ಹಾ ಹಾ ಹಾ, ಈಕಿಂದ ರೂಮ್ ಇದು. ಅದ್ಹೆಂಗ ವಾರ್ಡ್ ನಂಬರ್ 306 ಅದು, ಅದನ್ನ ಬಿಟ್ಟು 307 ಅಲ್ಲಿ ಮಲ್ಕೊಂಡ್ರ ಈಸ್ದು ತಪ್ಪು ತಪ್ಪು. ಬನ್ನಿ ಬನ್ನಿ, ನೀವು ಇಲ್ಲಿ ಮಲ್ಕೊ ಬನ್ನಿ. ಏ ಏಮ್ಮ ಎದ್ರ ಮೇಲೆ. ಡಾಕ್ಟ್ರೇ ಏನಮ್ಮ ಡಾಕ್ಟರ್ ಅಂದ್ರೆ? ಈ ಡಾಕ್ಟರ್ ಕನಿಕರ ವ್ಯಕ್ತಿ ಅಲ್ಲ, ಸರಿನಾ? ಹೋಗ್ ನಿನ್ ರೂಮಲ್ಲಿ ಹೋಗಿ ಮಲ್ಕೋ, ಟ್ರೀಟ್ಮೆಂಟ್ ಅಲ್ಲೇ ಬಂದು ಕೊಡ್ತೀನಿ. ಪಾಪ ಆ ಹೆಣ್ಮಗಳಿಗೆ ಮಲ್ಕೊಳಕ್ಕೆ ಅವಕಾಶ ಕೊಡು. ನೋಡು ಪಾಪ ತ್ರಾಸಾಗಿದೆ, ಅದಕ್ಕೆ ಹೇಳ್ತಾ ಇದೆಯಾ ಹೆಣ್ಮಗಳು. ನೀನಮ್ಮ ಇನ್ನೊಬ್ರು ವಾರ್ಡಲ್ಲಿ ಬಂದ್ಬಿಟ್ಟು ಈ ತರ ಮಲ್ಕೋತೀಯಾ? ಅಯ್ಯೋ ಡಾಕ್ಟ್ರೇ, ಓ ನಿಮ್ಗೂ ವಾರ್ಡ್ ಬೇಕಾ? ಶಶಿ, ಎಲ್ಲಿದೆಯಮ್ಮ ಸಿಸ್ಟರ್? ಅಯ್ಯೋ ಡಾಕ್ಟ್ರ, ಇಲ್ಲಿ ಯಾ ನರ್ಸು ಇಲ್ಲ, ಯಾ ಶಶಿನಿ ಇಲ್ಲ. ಇದು ವಾರ್ಡ್ ಅಲ್ಲ, ಇದು ಹಾಸ್ಪಿಟ್ಲ್ ಅಲ್ಲ, ಇವರೇ ಪೇಷಂಟು. ಹಾ ಯಾರು? ಇಲ್ಲ ನಿಂತವ್ರ, ಇವ್ರು ಮಲ್ಕೊಂಡಾರ? ಅಯ್ಯೋ ಕರ್ಮವೇ, ಡಾಕ್ಟ್ರ ಮಲ್ಕೊಂಡ್ರಲ್ರಿ, ಅವರು ಪೇಷಂಟು. ಅಕ್ಕಿ ನನ್ನ ಸೊಸಿರಿಪ್ಪ. ಇದು ಬೆಡ್ರೂಮು, ನಮ್ಮನೆ ಬೆಡ್ರೂಮು. ಓ ಹೌದಾ? ಮತ್ತೆ ಇವಳು ಯಾಕೆ ಹೇಳ್ತಾ ಇದ್ದಾಳೆ? ನನ್ನ ಸೊಸಿ ಹಾಳಾದ್ರಿ ಬಿಟ್ಟು ಸ್ವಲ್ಪ ನಕ್ಕೋತಿರುವ. ಹೋಲ್ರಿ ಮಾವರ ಹೆಂಗ್ರಿ ನಗದು ಸಾವು ಬಂದು ಒಚ್ಚಿನ ಮೇಲೆ ಕೂತ್ಕೊಂಡ್ಬಿಟ್ಟೈತಿ. ಬಾ ಬಾ ಅಂತ ಕರೆಯಾಕ್ತಿ, ನೀವು ನೋಡ್ರಿ ನಗು ಅಂತೀರಿ. ನಗ್ತೇನ್ರಿ, ಯಾಕಂದ್ರೆ ಎಲ್ಲದಕ್ಕೂ ಔಷಧಿ ನಗು ಅಲ್ಲನ್ರಿ. ನಕ್ಕಾಗ ಯಮರಾಜನು ಕೂಡ ನಾನು ಕರ್ಕೊಲಾರ್ದೆ ಇದು ಬಿಡ್ಬೋದು. ಆತ್ ತಗೊಂಡು ನಗತೇನೆ. ಅಯ್ಯೋ ದೇವ್ರೆ, ಇವಳಿಗೇನೋ ತಪ್ಪ. ಡಾಕ್ಟ್ರೆ ಸ್ವಲ್ಪ ಪೇಷಂಟ್ ನೋಡ್ರಿಪ್ಪ. ನಿನ್ನ ಕೈ ಕೊಡಮ್ಮ. ಹೌದು, ಇದು ನಿಮ್ಮ ಬೆಡ್ರೂಮ್ ಅದ್ರಲ್ಲ. ವಾಸ್ತು ದೋಷ ಪ್ರಕಾರ ಬೆಡ್ರೂಮ್ನಲ್ಲಿ ಈ ಥರ ಬೆಡ್ಗಳನ್ನ ಹಸದಿಲ್ಲ ರೀ. ಇದನ್ನ ಈ ಕಡೆ ಮಾಡ್ಬೇಕ್ರಿ, ಪೂರ್ವ ದಿಕ್ಕಿಗೆ ತಲೆ ಮಾಡಿ ಮಲ್ಕೋಬೇಕು. ಇವರೇನು ಪಶ್ಚಿಮ ದಿಕ್ಕಿಗೆ ತಲೆ ಮಾಡಿ ಮಲ್ಕೊಂಡ್ರ? ಇನ್ನೇನು ರೋಗ ಹುಡುಕೊಂಡು ಬರ್ತೈತೆ ನೋಡು. ಅಯ್ಯೋ ಡಾಕ್ಟ್ರೇ, ವಾಸ್ತು ಹೇಳಕ್ ಹೋಗ್ಬೇಡ್ರಿಪ್ಪ. ಏನ್ರಿಪ್ಪ ನೋಡ್ಬಿಡೋಣಾಕತ್ತಿರಲ್ಲ, ಇಂಥವೆಲ್ಲ ವಾಸ್ತು ದೋಷ ಕೆಟ್ಟ ಮೇಲೆ ತಾನೇ ಹಾಸ್ಪಿಟ್ಲಿಗೆ ಕಾಲಿಡೋದು ನೀವು. ಅದನ್ನ ಹೇಳ್ತಾ ಇರೋದು. ಇದರಲ್ಲೇ ಸಿಂಪಲ್ ಆಗಿರೋ ವಾಸ್ತುಗಳನ್ನ ಸರಿಪಡಿಸ್ಕೊಂಡ್ಬಿಟ್ರೆ ಆಮೇಲೆ ನೀವು ಡಾಕ್ಟ್ರು ಹಾಸ್ಪಿಟ್ಲ್ ಹೋಗೋದು ತಪ್ಪುತ್ತಿಲ್ಲ. ಅದನ್ನ ಹೇಳ್ತಾ ಇರೋದು. ಮೊದಲ ಈ ಬೆಡ್ನ ಚೇಂಜ್ ಮಾಡಿ ವೈಟ್ ಬೆಡ್ ಹಾಕ್ರಿ ಅದಕ್ಕೆ ಮೇಲೆ. ಆಮೇಲೆ ತಲೆನ ಈ ಕಡೆ ಮಾಡ್ರಿ, ಪೂರ್ವದಿಕ್ಕಿಗೆ. ಇವ್ರನ್ನ ಮಲಗಿಸಿ ಆ ಕಡೆ ಮಲಗಿಸ್ರಿ. ಹೇಳ್ತಾ ಇದ್ದೀನಿ ತಾನೆ. ಇದನ್ನ ರೂಮ್ನ ಸ್ವಲ್ಪ ವಾಸ್ತು ದೋಷ ಪ್ರಕಾರ ಚೇಂಜ್ ಮಾಡ್ಬೇಕಾಗತ್ತೆ, ಗೊತ್ತಾತಾ? ಏನ್ರಿ ಈ ಹೆಣ್ಮಗ್ ಇಷ್ಟ ನಾಗಕತ್ತಳ ರೀ? ನರ್ಸ್, ಇವ್ರು ಹೋಗ್ಬಿಟ್ಟು ಮೊದಲು ವಾರ್ಡ್ ನಂಬರ್ 16 ಒಳಗೆ ಅಡ್ಮಿಟ್ ಮಾಡ್ರಿ. ಹುಚ್ಚಾಸ್ಪತ್ರೆಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಸೋಣ.